ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗ್ಯಾರಂಟಿ ನ್ಯೂಸ್ ನೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಈ ಗೆಲುವು ನನ್ನ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ. ನಾನು ಇರುವವರೆಗೂ ಈ ಕ್ಷಣಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ಅಭಿಮಾನಿಗಳ ಪ್ರೀತಿಯನ್ನ ಕಂಡು ನಾನು ಭಾವುಕನಾಗಿದ್ದೀನಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ. ನೋಡಿ, ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗಿತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಮಾತನಾಡಿದ್ದಾರೆ. ಈ ಗೆಲುವೇನಿದೆ ನನ್ನ ಇಡೀ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ. ಇದು ನಾನಿರೋವರೆಗೂ ಕೂಡ ಈ ಕ್ಷಣಗಳನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಭಿಮಾನಿಗಳು ತೋರಿಸ್ತಾ ಇರುವಂತ ಈ ಪ್ರೀತಿಯನ್ನ ನೋಡಿ ಒಂದು ರೀತಿ ನಾನು ಎಮೋಷನಲ್ ಆಗಿದ್ದೀನಿ. ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ. ಇದು ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ. ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದ ಅಣ್ಣ. ನಿಮ್ಮ ಕಾವ್ಯಾನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಧಮಾಲ್ ಡಿಮಿಲ್ ಡಕ್ಕ, ಧಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೊ ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ. ಇದು ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ. ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದ ಅಣ್ಣ. ನಿಮ್ಮ ಕಾವ್ಯಾನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಧಮಾಲ್ ಡಿಮಿಲ್ ಡಕ್ಕ, ಧಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೊ ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ. ಇದು ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ. ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದ ಅಣ್ಣ. ನಿಮ್ಮ ಕಾವ್ಯಾನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಧಮಾಲ್ ಡಿಮಿಲ್ ಡಕ್ಕ, ಧಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೊ ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ. ಇದು ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ. ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದ ಅಣ್ಣ. ನಿಮ್ಮ ಕಾವ್ಯಾನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಧಮಾಲ್ ಡಿಮಿಲ್ ಡಕ್ಕ, ಧಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸತ್ಯವಾಗಲೂ ಸಖತ್ ಖುಷಿ ಆಯ್ತು. ನಿಮ್ ಋಣ ಯಾವತ್ತೂ ಮರೆದಿಲ್ಲ. ನಮ್ಮೂರಲ್ಲಿ ಅದು ನಮ್ಮ
ನಮ್ ನಡತ್ಪುರ ಬಂಡೂರು ಎಲ್ಲ ಸುತ್ತಮುತ್ತ ಇರೋ ಊರುಗಳೆಲ್ಲ ಸೇರ್ಕೊಂಡು ಈ ತರ ಒಂದು ನನ್ ಗೆಲುವ ನೀವು ಗೆದ್ದಿರೋದು ಅಂತ ತಿಳ್ಕೊಂಡು ನನ್ನ ಗೆಲುವನ್ನ ನಿಮ್ ಗೆಲುವು ತರ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡ್ತಿರಲ್ಲ ನಿಮ್ ಋಣ ಯಾವತ್ತು ಮರೆಯಲ್ಲ ನಾನು. ನೀವು ಸಪೋರ್ಟ್ ಮಾಡಿ ವೋಟ್ ಆಗಿದ್ಕೆ ಇವತ್ತು ಬಿಗ್ ಬಾಸ್ ವಿನ್ನರ್ ಆದ ನಾನು ಸಕ್ಕತ್ ಖುಷಿ ಆಯ್ತು. ನಾನು ಸ್ಟೇಜ್ ಮೇಲೆ ಅದೇ ಹೇಳಿದೆ, ಇಲ್ಲೂ ಅದೇ ಹೇಳ್ತೀನಿ, ಗೆದ್ದಾಗ ಈಗಲೆಲ್ಲ ಸೋತಾಗ ಕುಗ್ಗುದಿಲ್ಲ, ನಾನು ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಹಿಂಗೆ ಇರ್ಲಿ ಕೊನೆ ತನಕ. ಗೆಲ್ಲೇ ಸಕ್ಕತ್ ಖುಷಿ ಆಯ್ತು. ತಪ್ಪ ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಆ ಗೆಲುವನ್ನ ಸಂಭ್ರಮಿಸೋ ಖುಷಿನೇ ಬೇರೆ. ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದ್ರಿ. ನಿಮ್ ಋಣನ ಸಾಯೋವರೆಗೂ ಮರೆಯಲ್ಲ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಧನ್ಯವಾದಗಳು. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಓಡಾಯಿಸ್ಬೇಕು, ಜೊತೆಲಿ ಕಟಾಯಿಸ್ಬಾರ್ದು. ಎಲ್ಲ ಚೆನ್ನಾಗಿದೆಯಾ? ಸತ್ಯವಾಗಲು ಸಕ್ಕತ್ ಖುಷಿ ಆಯ್ತು. ನಿಮ್ ಋಣ ಯಾವತ್ತೂ ಮರೆದಿಲ್ಲ. ನಮ್ಮೂರಲ್ಲಿ ಅದು ನಮ್ಮ ಮಳವಳ್ಳಿ, ನಮ್ ನಡತ್ಪುರ ಬಂಡೂರು ಎಲ್ಲ ಸುತ್ತಮುತ್ತ ಇರೋ ಊರುಗಳೆಲ್ಲ ಸೇರ್ಕೊಂಡು ಈ ತರ ಒಂದು ನನ್ ಗೆಲುವ ನೀವು ಗೆದ್ದಿರೋದು ಅಂತ ತಿಳ್ಕೊಂಡು ನನ್ನ ಗೆಲುವನ್ನ ನಿಮ್ ಗೆಲುವು ತರ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡ್ತಿರಲ್ಲ ನಿಮ್ ಋಣ ಯಾವತ್ತೂ ಮರೆಯಲ್ಲ ನಾನು. ನೀವು ಸಪೋರ್ಟ್ ಮಾಡಿ ವೋಟ್ ಆಗಿದ್ಕೆ ಇವತ್ತು ಬಿಗ್ ಬಾಸ್ ವಿನ್ನರ್ ಆದ ನಾನು ಸಕ್ಕತ್ ಖುಷಿ ಆಯ್ತು. ನಾನು ಸ್ಟೇಜ್ ಮೇಲೆ ಅದೇ ಹೇಳಿದೆ, ಇಲ್ಲೂ ಅದೇ ಹೇಳ್ತೀನಿ, ಗೆದ್ದಾಗ ಈಗಲೆಲ್ಲ ಸೋತಾಗ ಕುಗ್ಗುದಿಲ್ಲ, ನಾನು ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಹಿಂಗೆ ಇರ್ಲಿ ಕೊನೆ ತನಕ. ಗೆಲ್ಲೇ ಸಕ್ಕತ್ ಖುಷಿ ಆಯ್ತು. ತಪ್ಪ ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಆ ಗೆಲುವನ್ನ ಸಂಭ್ರಮಿಸೋ ಖುಷಿನೇ ಬೇರೆ. ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದ್ರಿ. ನಿಮ್ ಋಣನ ಸಾಯೋವರೆಗೂ ಮರೆಯಲ್ಲ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಧನ್ಯವಾದಗಳು. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಓಡಾಯಿಸ್ಬೇಕು, ಜೊತೆಲಿ ಕಟಾಯಿಸ್ಬಾರ್ದು. ಸೊ ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಊರಿನ ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ ಇದು. ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ, ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದಣ್ಣ. ನಿಮ್ಮ ಕಾವ್ಯನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು, ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಡಮಾಲ್ ಡಿಮಿಲ್ ಡಕ್ಕ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೊ ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಊರಿನ ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ ಇದು. ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ, ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದಣ್ಣ. ನಿಮ್ಮ ಕಾವ್ಯನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗೋಲ್ಲ. ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಗೊತ್ತಾಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು, ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಡಮಾಲ್ ಡಿಮಿಲ್ ಡಕ್ಕ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಎಲ್ಲ ಚೆನ್ನಾಗಿದೆಯಾ?
ಸಖತ್ ಖುಷಿ ಆಯ್ತು. ನಿಮ್ ಋಣ ಯಾವತ್ತೂ ಮರೆದಿಲ್ಲ. ನಮ್ಮೂರಲ್ಲಿ ಅದು ನಮ್ಮ ಮಳವಳ್ಳಿ, ನಮ್ ದಡದ್ಪುರ, ಬಂಡೂರು ಎಲ್ಲ ಸುತ್ತಮುತ್ತ ಇರೋ ಊರುಗಳೆಲ್ಲ ಸೇರ್ಕೊಂಡು ಈ ತರ ಒಂದು ನನ್ ಗೆಲುವ ನೀವು ಗೆದ್ದಿರೋದು ಅಂತ ತಿಳ್ಕೊಂಡು ನನ್ನ ಗೆಲುವನ್ನ ನಿಮ್ ಗೆಲುವು ತರ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ, ನಿಮ್ ಋಣ ಯಾವತ್ತೂ ಮರೆಯಲ್ಲ ನಾನು. ನೀವು ಸಪೋರ್ಟ್ ಮಾಡಿ ವೋಟ್ ಆಗಿದ್ಕೆ ಇವತ್ತು ಬಿಗ್ ಬಾಸ್ ವಿನ್ನರ್ ಆದ ನಾನು. ಸಖತ್ ಖುಷಿ ಆಯ್ತು. ನಾನು ಸ್ಟೇಜ್ ಮೇಲೆ ಅದೇ ಹೇಳಿದೆ, ಇಲ್ಲೂ ಅದೇ ಹೇಳ್ತೀನಿ, ಗೆದ್ದಾಗ ಈಗಲೆಲ್ಲ ಸೋತಾಗ ಕುಗ್ಗುದಿಲ್ಲ, ನಾನು ಹಿಂಗೆ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಹಿಂಗೆ ಇರಲಿ ಕೊನೆ ತನಕ. ಇಲ್ಲೇ ಸಖತ್ ಖುಷಿ ಆಯ್ತು. ತಪ್ಪ ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಆ ಗೆಲುವಿನ ಸಂಭ್ರಮಿಸೋ ಖುಷಿನೇ ಬೇರೆ. ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದ್ರಿ. ನಿಮ್ ಋಣನ ಸಾಯೋವರೆಗೂ ಮರೆಯಲ್ಲ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಧನ್ಯವಾದಗಳು.